ಹಲೋ ಎಲ್ರಿಗೂ ನಮಸ್ಕಾರ. 75 ಡೇಸ್ ಚಾಲೆಂಜ್ನ ಡೇ 64ಕ್ಕೆ ಎಲ್ರಿಗೂ ಸ್ವಾಗತ. ನನ್ನ ವರ್ಕೌಟ್ ಮುಗಿಸಿ ನನ್ನ ಯೋಗ ಕ್ಲಾಸು ಕಂಪ್ಲೀಟ್ ಮಾಡಿಕೊಂಡು ಪ್ರೋಟೀನ್ ಶೇಕ್ ಕುಡಿದು ನಾನು ಶಾಪಿಗೆ ಬರ್ತಿದ್ದೀನಿ. ಬಂದಮೇಲೆ ಇವತ್ತಿನ ಕೆಲಸಗಳನ್ನೆಲ್ಲ ಚೆಕ್ ಮಾಡ್ತಾ ಫ್ರೂಟ್ಸ್ ತಿಂದೆ. ಇವತ್ತು ಕೆಲಸ ಸ್ವಲ್ಪ ಜಾಸ್ತಿನೇ ಇದೆ, ಜೊತೆಗೆ ಎಂಬ್ರಾಯ್ಡ್ರಿ ಬೇರೆ ಮಾಡಬೇಕು. ಸೊ ಇದೊಂದು ಸಿಂಪಲ್ ಎಂಬ್ರಾಯ್ಡ್ರಿ ನಾನು ಒಂದು ಗೌನ್ಗೆ ರೆಡಿ ಮಾಡ್ತಿರೋದು. ನನ್ನ ಪ್ರೀತಿಯ ಕಸಿನ್ ನನ್ನ ಅಕ್ಕ ಶ್ರುತಿ ಅವ್ರಿಗೆ ಮಾಡ್ತಿರೋದು. ಅವರು ಸಿಂಪಲಾಗಿ ವೆಲ್ವೆಟಲ್ಲಿ ಡಿಸೈನ್ ಮಾಡೋಕ್ಕೆ ಹೇಳಿದರು. ಸೊ ವೆಲ್ವೆಟ್ ಗೌನ್ ರೆಡಿ ಮಾಡಿದ್ದೀವಿ. ಜೊತೆಗೆ ಈ ಕಲರ್ ಸಿಲ್ವರ್, ಪರ್ಪಲ್ಗೆ ಯಾವಾಗಲೂ ಸಿಲ್ವರ್ ತುಂಬ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಸೊ ಸಿಲ್ವರ್ ಕಲರಲ್ಲಿ ಎಂಬ್ರಾಯ್ಡ್ರಿ ಮಾಡ್ತಿದ್ದೀನಿ. ಬಟ್ ಇದೆಲ್ಲ ತುಂಬ ಟೈಮ್ ತೊಗೊಳುತ್ತೆ. ಹ್ಯಾಂಡ್ ವರ್ಕ್ ಅಂದ್ರೆ ಹಾಗೆ ಅಲ್ವಾ. ಸೊ ಪುಟ್ಟು ಮಣಿಗಳನ್ನ ಹಾಕಿ ಜೋಡಿಸಿ ಅದೊಂದು ಡಿಸೈನ್ನ ಕ್ರಿಯೇಟ್ ಮಾಡೋದು ನಾವು. ಸೊ ಟೈಮ್ ಜಾಸ್ತಿ ಬೇಕು, ಪೇಷನ್ಸು ಅಷ್ಟೇ ಬೇಕು. ಸದ್ಯಕ್ಕೆ ರೆಡಿ ಮಾಡ್ತಿದ್ದೀನಿ. ಲೆಟ್ಸ್ ಇನ್ನೊಂದು 2-3 ಡೇಸಲ್ಲಿ ರೆಡಿ ಆಗುತ್ತೆ. ದೆನ್ ಇವತ್ತು ಮಧ್ಯಾಹ್ನದ ಊಟಕ್ಕೆ ಸಲಾಡ್ ತಿಂದೆ. ಡೈಲಿ ಅದೇ ಬ್ರೌನ್ ರೈಸು ಚಪಾತಿ ತಿಂದು ಬೋರ್ ಆಗ್ತದೆ ಅಂತ ಸಲಾಡ್ ಮಾಡ್ಕೊಂಡಿದ್ದೆ. ಇದಕ್ಕೇನಿಲ್ಲ ಜಾಸ್ತಿ, ಕುಕುಂಬರ್ ಮತ್ತು ಕ್ಯಾರೆಟ್ ಮತ್ತು ಆನಿಯನ್ ಟೊಮ್ಯಾಟೋಸ್ ಅಷ್ಟೇ ಇರೋದು. ಸೊ ಅದರಿಂದನೇ ಬಂದು ವೆಜ್ ಸಲಾಡ್ ಮಾಡಿಕೊಂಡೆ. ಅದಾದಮೇಲೆ ಈವ್ನಿಂಗ್ ಗ್ರೀನ್ ಟೀ ಕುಡಿದೆ. ಇವತ್ತು ಡ್ರೈ ಫ್ರೂಟ್ಸ್, ಡಾರ್ಕ್ ಚಾಕ್ಲೇಟ್ ಏನೂ ತಿನ್ನೋಕ್ಕೆ ಟೈಮ್ ಸಿಕ್ಕಿಲ್ಲ, ಅಷ್ಟೊಂದು ಕೆಲಸ ಇತ್ತು. ಎನಿವೆ ಕ್ಲೈಂಟ್ಸ್ ಎಲ್ಲ ಹೋದ್ಮೇಲೆ ಇವತ್ತಿನ ಕೆಲಸಗಳನ್ನೆಲ್ಲ ಚೆಕ್ ಮಾಡಿ ದಿನಾನ ಮುಗಿಸ್ತಾ ಹಾಗೆ ರಾತ್ರಿ ಊಟಕ್ಕೆ ಓಟ್ಸ್ ಇದನ್ನು ಕುಡಿದು ಇವತ್ತಿನ ದಿನನ ಮುಗಿಸ್ತಿದ್ದೀನಿ. ನಾಳೆ ಸಿಗುವ. ಬಾಯ್.